ನಮಸ್ಕಾರ ಸ್ನೇಹಿತರೆ, ನಾನು ಆನಂದ್ ಎನ್ ಪ್ರಸಾದ್ ಮಠ್ ಮಾತಾಡ್ತೀನಿ. ಬ್ಯಾಡ್ಮಿಂಟನ್ ಕೋಚ್ ಕಮ್ ಪ್ಲೇಯರ್ ಫ್ರಮ್ ಪ್ರಸಾದ್ ಮಠ್ ಬ್ಯಾಡ್ಮಿಂಟನ್ ಅಕಾಡೆಮಿ, JP ನಗರ್, ಬೆಂಗಳೂರು. ಸ್ನೇಹಿತರೆ, ಬ್ಯಾಡ್ಮಿಂಟನ್ ಹೇಗೆ ಅಡ್ವಾಂಟೇಜ್ ದೆನ್ ಅದರ್ ಸ್ಪೋರ್ಟ್ಸ್, ಬೇರೆ ಸ್ಪೋರ್ಟ್ಸ್ಗಳಿಗಿನ್ನ ಹೇಗೆ ಭಿನ್ನವಾಗಿದೆ ಅಂತ ಪದೇ ಪದೇ ನಾನು ಪೇರೆಂಟ್ ಮೀಟಿಂಗಲ್ಲಿ ಹೇಳ್ತಾ ಇರ್ತೇನೆ. ಬ್ಯಾಡ್ಮಿಂಟನ್ ಒಂದು ಸ್ಪೋರ್ಟ್ಸ್, 4 ಪ್ಲಾಟ್ಫಾರ್ಮ್. ಕಂಪೇರ್ ಟು ಅದರ್ ಸ್ಪೋರ್ಟ್ಸ್, ನೀವು ಕ್ರಿಕೆಟನ್ನು ತೊಗೊಂಡ್ರೆ, ಫುಟ್ಬಾಲ್ ತೊಗೊಂಡ್ರೆ, ಬಾಸ್ಕೆಟ್ಬಾಲ್, ವಾಲಿಬಾಲ್, ಎನಿ ಅದರ್ ಸ್ಪೋರ್ಟ್ಸ್. ನಾನು ಬೇರೆ ಸ್ಪೋರ್ಟ್ಸನ್ನು ಯಾವುದೇ ಕಾರಣಕ್ಕೂ ಹಿಂಜರಿತೀನಿ ಅಂತ ತಿಳ್ಕೊಬಾರ್ದು. ಹೇಗೆ ಬ್ಯಾಡ್ಮಿಂಟನ್ ಬೇರೆ ಸ್ಪೋರ್ಟ್ಸ್ಗಳ ಅಡ್ವಾಂಟೇಜ್ ಇದೆ, ಜಾಸ್ತಿ ಪ್ಲಾಟ್ಫಾರ್ಮ್ ಇದೆ. ಬೇರೆ ಸ್ಪೋರ್ಟ್ಸ್ಗಳಿಗೆ ಅದರದ್ದೇ ಆದ ಒಂದು ಅವಕಾಶ ಅಥವಾ ಒಂದು ಪ್ಲಾಟ್ಫಾರ್ಮ್ ಅಂತೇನು ಹೇಳ್ತೀವಿ, ಅದು ಕಂಪೇರ್ ಟು ಬ್ಯಾಡ್ಮಿಂಟನ್ ಸ್ವಲ್ಪ ಕಡಿಮೆ ಇದೆ ಅಂತ ನನ್ನ ಭಾವನೆ. ಓಕೆ, ಹೇಗೆ ಅಂತ ಕೇಳಿದರೆ, ಕ್ರಿಕೆಟ್ ತೊಗೊಂಡ್ರೆ ಬ್ಯಾಟಿಂಗ್ ಆರ್ ಬಾಲಿಂಗ್, ಬಾಸ್ಕೆಟ್ಬಾಲ್ ಅಲ್ಲಿ ಬಾಸ್ಕೆಟ್ ಮಾಡೋದು ಒಂದು ಪ್ಲಾಟ್ಫಾರ್ಮ್, ವಾಲಿಬಾಲ್ ದೆನ್ ಫುಟ್ಬಾಲ್ ಓನ್ಲಿ ಕಿಕ್ಕಿಂಗ್ ದ ಬಾಲ್, ವೆರಿ ಲೆಸ್ ಅನ್ಕೋತೀನಿ ನಾನು. ಆದರೆ ಬ್ಯಾಡ್ಮಿಂಟನ್ ಒಂದು ಸ್ಪೋರ್ಟ್ಸ್, 4 ಪ್ಲಾಟ್ಫಾರ್ಮ್. ಹಿ ಕ್ಯಾನ್ ಪ್ಲೇ ಸಿಂಗಲ್ಸ್, ಹಿ ಕ್ಯಾನ್ ಪ್ಲೇ ಡಬಲ್ಸ್, ಹಿ ಕ್ಯಾನ್ ಪ್ಲೇ XD, ಮಿಕ್ಸಡ್ ಡಬಲ್ಸ್. ನೌ 3-on-3 ಗೆಟ್ ಪಾಪ್ಯುಲರ್ ವರ್ಲ್ಡ್ ವೈಡ್. ಕಲಿಯೋದು ಒಂದೇ ಬ್ಯಾಡ್ಮಿಂಟನ್. ನೀವು ಸ್ಟ್ರೋಕ್ ಪ್ರಾಕ್ಟೀಸ್ ಸೇಮ್ ಇರುತ್ತೆ, ಬಟ್ ಅಪಾರ್ಚುನಿಟೀಸ್ 4. ಪ್ರತಿಯೊಂದಕ್ಕೂ ಸಿಂಗಲ್ಸ್, ಡಬಲ್ಸ್, ಮಿಕ್ಸಡ್ ಡಬಲ್ಸ್, 3-on-3. 4 ಪ್ಲಾಟ್ಫಾರ್ಮಲ್ಲಿ ಏನು ಅವನು ಸ್ಪೋರ್ಟ್ಸ್ ಬ್ಯಾಡ್ಮಿಂಟನ್ ಫುಟ್ವರ್ಕ್ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ, ಶಾರ್ಟ್ಸ್ ಆಗಲಿ, ಸ್ಟ್ರೋಕ್ಸ್ ಹೊಡೆಯೋ ರೀತಿ ಆಗಲಿ ಸೇಮ್ ಇರುತ್ತೆ. ಓನ್ಲಿ ಸ್ವಲ್ಪ ಬುದ್ಧಿವಂತಿಕೆ ಮತ್ತು ಟೆಕ್ನಿಕ್ ಮೇಲೆ ಡಿಪೆಂಡ್ ಆಗಿ ಆ 4 ಪ್ಲಾಟ್ಫಾರ್ಮ್ ಡಿಫ್ರೆನ್ಸ್ ಇರುತ್ತೆ. ಸಿಂಗಲ್ಸಲ್ಲಿ ಪಿಟ್ ಆದವನು ಮಿಕ್ಸಡ್ ಡಬಲ್ಸಲ್ಲಿ ಪಿಟ್ ಆಗಿ ಆಗ್ತಾನೆ ಒಂದು ಸರ್ಟನ್ ಟೈಮಿಗೆ. ಆಮೇಲೆ ಡಬಲ್ಸಲ್ಲಿ ಪಿಟ್ ಆದವನು 3-on-3 ಪಿಟ್ಟಾಗಿ ಆಗ್ತಾನೆ. ಒಂದು ಎಲ್ಲ ಒಂದಕ್ಕೊಂದು ತಾಳೆ ಆಗುವಂಥ ಫುಟ್ವರ್ಕು ಮತ್ತು ಬಾಡಿ ಲ್ಯಾಂಗ್ವೇಜ್. ಓಕೆ, ಹಾಗಾಗಿ ಈ ಒಂದು ಸ್ಪೋರ್ಟ್ಸು 4 ಪ್ಲಾಟ್ಫಾರ್ಮ್ ಇರುವಾಗ ನಮ್ಮ ಮಕ್ಕಳನ್ನು ಯಾಕೆ ಆ ಸ್ಪೋರ್ಟ್ಸಿಗೆ ನಾವು ಕರಿಯರ್ ಬಿಲ್ಡರ್ ಗೇಮನ್ನಾಗಿ ತಗೊಳ್ಬಾರ್ದು? ನೋಡಿ, ಸಿಂಗಲ್ಸಿಗೂ ರ್ಯಾಂಕಿಂಗ್ ಇರುತ್ತೆ, ಸೆಲೆಕ್ಷನ್ ಇರುತ್ತೆ, ಮತ್ತು ಸ್ಟೇಟ್ ಸೆಲೆಕ್ಷನ್, ನ್ಯಾಷನಲ್ ಸೆಲೆಕ್ಷನ್, ಇಂಟರ್ನ್ಯಾಷನಲ್ ಸೆಲೆಕ್ಷನ್. ಎವ್ರಿ ಪ್ಲಾಟ್ಫಾರ್ಮ್ ಸಿಂಗಲ್ಸಿಗೂ ಇರುತ್ತೆ, ಡಬಲ್ಸಿಗೂ ಇರುತ್ತೆ, ಮಿಕ್ಸಡ್ ಡಬಲ್ಸಿಗೂ ಇರುತ್ತೆ, ದೆನ್ 3-on-3ಗೂ ಇನ್ನು ಮುಂದೆ ಖಂಡಿತವಾಗಿಯೂ ಅದು ಬಂದೇ ಬರುತ್ತೆ. ವರ್ಲ್ಡ್ ವೈಡ್ ತುಂಬ ಪಾಪ್ಯುಲರ್ ಆಗ್ತಾಯಿದೆ ಇವಾಗ. ಓಕೆ, ಇಂಥ ಸ್ಪೋರ್ಟ್ಸು ಪ್ರತಿಯೊಂದು ಹಂತಕ್ಕೂ ಒಳ್ಳೆ ರ್ಯಾಂಕಿಂಗು, ಟಾಪ್ 10, ಟಾಪ್ 100 ವರ್ಲ್ಡ್ ವೈಡ್ ಇದ್ದಾಗ ನಾವು ಕರಿಯರ್ ಬಿಲ್ಡಾಗಿ ಬ್ಯಾಡ್ಮಿಂಟನನ್ನು ಮೊದಲ ಒಂದು ಸ್ಟೇಜಲ್ಲಿ ಅವ್ರನ್ನ ರೆಡಿ ಮಾಡಬೇಕು. ಆ ಒಂದು ಅವಕಾಶವನ್ನು ಕಲ್ಪಿಸೋದಕ್ಕೆ ಈ ಸಮ್ಮರ್ ವೆಕೇಷನ್ ಸುವರ್ಣ ಅವಕಾಶ, ಒಂದು ಕಾಲ, ಏಪ್ರಿಲ್ ಆ್ಯಂಡ್ ಮೇ. ಏಕೆಂದರೆ ಯು ಕಾಂಟ್ ಟೇಕ್ ಎ ಕಾಲ್ ವಿತೌಟ್ ಗಿವ್ ಟೈಮ್ ಆ್ಯಂಡ್ ಟ್ರೈನ್. ನೀವು ಮಿನಿಮಮ್ 3-6 ತಿಂಗಳ ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಬೇಕು ಮತ್ತು ಟ್ರೈನ್ ಮಾಡಬೇಕು. ನೀವು ಟೈಮ್ ಕೊಟ್ಬಿಟ್ಟು ಕಲಿ ಮಾಡ್ಕೋಗು ಅಂದರೆ ನೋ, ದಿಸ್ ಇಸ್ ನಾಟ್ ಗುಡ್. ಕರೆಕ್ಟ್. ಓಕೆ, ಯು ಶುಡ್ ಗಿವ್ ಟೈಮ್ ಆ್ಯಂಡ್ ಟ್ರೈನ್, ದೆನ್ ಯು ಕ್ಯಾನ್ ಟೇಕ್ ಎ ಕಾಲ್ ಫಾರ್ he is fit to that sport or not fit to that sport ಅಂತ. ಟೈಮ್ ಕೊಡ್ದಿರಾ he is not good ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಇಸ್ ಇಸ್ ದ ರೈಟ್ ಏಜ್ ಅಲ್ವಾ? ರೈಟ್ ಏಜ್ ಏನು ಅಂಡರ್ 9 19 ಏಜ್ ಕ್ಯಾಟಗರಿ ಇದೆ. ಇದು ದೇರ್ ಮಸಲ್ ಮೆಮೊರಿ ಮತ್ತು ಬೋನ್ಸ್ ಗಟ್ಟಿಯಾಗುವಂಥ ಟೈಮ್. ಇಸ್ ದ ರೈಟ್ ಏಜ್.
ಸೊ ಈ ಟೈಮಲ್ಲಿ ನೀವು ಏನು ಆ್ಯಕ್ಟಿವಿಟಿ ಕೊಡ್ತೀರಾ, ದಟ್ ಈಸ್ ಲೈಫ್ ಲಾಂಗ್ ಕ್ಯಾರಿ ಫಾರ್ವರ್ಡ್. ಸಪೋಸ್ ನೀವು ಇವಾಗ ಅವ್ರಿಗೆ ಈ ಆ್ಯಕ್ಟಿವಿಟಿ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಮಕ್ಕಳು ವೀಕ್ ಆಗ್ತಾರೆ. ಆಫ್ಟರ್ 20 ಇಯರ್ಸ್ಗಳು 20 ಇಯರ್ಸ್ವರೆಗೂ ಬೆಳವಣಿಗೆ ಕಾಲ. ಈ ಬೆಳವಣಿಗೆ ಕಾಲದಲ್ಲಿ ನೀವು ಅವ್ರಿಗೆ ಆ್ಯಕ್ಟಿವಿಟಿ ಕೊಡಲೇಬೇಕು. ಆ ಆ್ಯಕ್ಟಿವಿಟಿ ಬ್ಯಾಡ್ಮಿಂಟನ್ ಈಸ್ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ರಾಕೆಟ್ ಸ್ಪೋರ್ಟ್ಸ್ ಫುಲ್ ಬಾಡಿ ನಿಮಗೆ ಎಕ್ಸಸೈಸನ್ನು ಕೊಡುತ್ತೆ. ನನ್ನ ಮಗ ಅಥವಾ ಮಗಳು ಸೊ ಚಾಂಪಿಯನ್ ಆಗಿಲ್ಲ ಅಂದ್ರೂ ಲೈಫಲ್ಲಿ ಅವನು ಚಾಂಪಿಯನ್ ಥರ ಬೆಳಿತಾನೆ. ಯಾಕೆಂದರೆ ಫುಲ್ ಗಟ್ಟುಮುಟ್ಟಾಗಿ ಒಳ್ಳೆ ಫಿಟ್ನೆಸ್, ಹೆಲ್ತ್, ಆಮೇಲೆ ಸ್ಟಾಮಿನಾ, ಸ್ಟ್ರೆಂತ್, ಆಸಮ್. ಬ್ಯಾಡ್ಮಿಂಟನ್ ಪ್ಲೇಯರ್ ಆಡುವವರು ನೋಡಿ ಇವಾಗಲೂ ಯಾಕೆ ಬ್ಯಾಡ್ಮಿಂಟನ್ ಅಪ್ ಟು 85 ಇಯರ್ಸ್ ಏಜ್ ಕೆಟಗರಿ ಹ್ಯಾವ್ ಚಾಂಪಿಯನ್ಶಿಪ್ ವರ್ಲ್ಡ್ ವೈಡ್. ನಮ್ಮ ಬೆಂಗಳೂರಲ್ಲೂ ಇದೆ, ಕರ್ನಾಟಕದಲ್ಲಿದೆ, ಇಂಡಿಯಾ ವೈಸ್ ಎಲ್ಲ ಕಡೆಗೂ 85 ಇಯರ್ಸ್ ಏಜ್ ಕೆಟಗರಿ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಎವ್ರಿ ಇಯರ್ ಸ್ಟೇಟ್ ಟೀಮ್ ಸೆಲೆಕ್ಷನ್, ನ್ಯಾಷನಲ್ ಟೀಮ್ ಸೆಲೆಕ್ಷನ್, ದೆನ್ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಇದೆ. ಯಾಕೆ ಬೇರೆ ಸ್ಪೋರ್ಟ್ಸಲ್ಲಿ ಇದೆಯಾ? 85ವರೆಗೂ ಅಥ್ಲೆಟಿಕ್ ಸ್ಟೇಜಲ್ಲಿ ಬಿಟ್ಟರೆ ಬೇರೆ ಸ್ಪೋರ್ಟ್ಸಲ್ಲಿ ನಾವು ನೋಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಬ್ಯಾಡ್ಮಿಂಟನ್ ಈಸ್ ಎ ಬೆಸ್ಟ್ ಚಾಯ್ಸ್. ದಯವಿಟ್ಟು ಈ ಸಮ್ಮರ್ ಕ್ಯಾಂಪನ್ನು ನಿಮ್ಮ ಮಕ್ಕಳಿಗೆ ಸೇರಿಸಿ ಆ ಒಂದು ವೆಕೇಷನ್ ಟೈಮನ್ನು ಯುಟಿಲೈಸ್ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.